ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಗಳೂರು DCC ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತ ನೋಡ್ತಾ ಹೋಗೋಣ. ಮುಂದೆ KPSC ಇಂದ ಮುಂಬರ್ತಕ್ಕಂಥ ನೇಮಕಾತಿಗಳು ಯಾವಾಗ ಏನೇನಾಗ್ತವೆ ಅಂತ ನೋಡ್ತಾ ಹೋಗೋಣ. DCC ಬ್ಯಾಂಕ್ಸ್ ಇಂದ ಇನ್ನು ಯಾವ DCC ಬ್ಯಾಂಕ್ಸ್ ಇಂದ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನು ಸುಮಾರು ಕ್ವಶನ್ಸ್ ಇದಾವೆ. ಸೊ ಒಂದೊಂದೇ ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋಗೋಣ, ನಿಮ್ಮ KPSC ಇಂದ ಮುಂಬರ್ತಕ್ಕಂಥ ನೇಮಕಾತಿಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. KPSC ಇಂದ ಎಕ್ಸಾಮ್ಸ್ ಯಾವಾಗ ಕಾಲ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ನಿಮ್ಮ ರೋಸ್ಟರ್ ಸಿಸ್ಟಮ್ ಬಗ್ಗೆ ತಕ್ಷಣನೇ ಕಾಲ್ ಮಾಡ್ತಾರೆ. ಅದರಲ್ಲೂ ಫಸ್ಟ್ ಯಾವ್ದು ಕಾಲ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ. PCPSI ಫಸ್ಟ್ ಕಾಲ್ ಆಗುತ್ತೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ PCPSI ಇಮಿಡಿಯೇಟ್ಲಿ ಕಾಲ್ ಆಗ್ತವೆ. ಟೀಚರ್ಸ್ ಅಷ್ಟೇ ಇಮಿಡಿಯೇಟ್ಲಿ ಕಾಲ್ ಆಗ್ತವೆ. ತದನಂತರದಲ್ಲಿ ಗ್ರೂಪ್ ಸಿ ಆಗುತ್ತೆ. KEದು ರೆಡಿ ಇದಾವೆ. KEದು ತುಂಬಾ ಫಾಸ್ಟ್ ಇದೆ ಪ್ರೋಸೆಸ್. KEದು ಇಮಿಡಿಯೇಟ್ಲಿ ಕಾಲ್ ಆಗುತ್ತೆ. ರೋಸ್ಟರ್ ಸಿಸ್ಟಮ್ ಬಗ್ಗೆ ತಕ್ಷಣನೇ ಕಾಲ್ ಆಗುತ್ತೆ. ಓದ್ಕೊಳ್ಳಿ. ಎಲ್ಲ ಗ್ರೂಪ್ ಸಿ ಸಿಲೆಬಸ್ ಇದೆ. ಓದ್ಕೊಳ್ಳಿ. ಇನ್ನು FDST ವರ್ಷದೊಳಗಡೆ ಕಾಲ್ ಆಗುತ್ತೆ. ವರ್ಷದ ಒಳಗಡೆ 100% ಕಾಲ್ ಆಗುತ್ತೆ. ಸೊ ನಮ್ಮದು ನೀವು DCC ಬ್ಯಾಂಕ್ ರಿಸಲ್ಟ್ಸ್ ಎಲ್ಲ ನೋಡಿದ್ದೀರಾ. DCC ಬ್ಯಾಂಕ್ಸ್ ರಿಸಲ್ಟ್ಸ್ನ ನೀವೇ ಕಣ್ಣಾರೆ ನೋಡಿದ್ದೀರಾ. ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಏನು ಎತ್ತ ಅಂತ ಮತ್ತೆ ಹೇಳ್ಬೇಕಾಗಿಲ್ಲ. ನಿಮ್ಮ ಕೊಡಗು ಸುಮಾರು ಜನ ವರ್ಕ್ ಮಾಡ್ತಾ ಇದ್ದೀರಾ, ಹೈಲಿ ಸಕ್ಸಸ್ ಆಗಿದೆ. ಮಂಡ್ಯ ಹೈಲಿ ಸಕ್ಸಸ್ ಆಗಿದೆ. ಚಿಕ್ಕಮಗಳೂರು ಸುಮಾರು ಫೋನ್ ಕಾಲ್ಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ ಸ್ಕೋರಿಂಗ್ ಅಂತ. ಸೊ ಬಹಳ ಸಂತೋಷ. ಇನ್ನ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಯಾವುದೋ ಒಂದು ಕಾಲ್ ಆಗಿದೆ. ಅದ್ರವ್ರು ನೋಟ್ಸ್ ಬೇಕು ಅಂತ ಇದ್ರೆ ಶಾರ್ಟ್ಲಿ ಅದ್ರದ್ದು ಅನೌನ್ಸ್ ಮಾಡ್ತೀವಮ್ಮ. ಎಲ್ಲ ಫೈನಲೈಸ್ ಆಗಿದೆ, ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಸೊ ಈಗ ಪ್ರೆಸೆಂಟ್ಲಿ ಜನರಲ್ ಸ್ಟಡೀಸು KPSCಗೆ ಸಂಬಂಧಪಟ್ಟಿದ್ದು, KPSC ಮತ್ತು KEಗೆ ಸಂಬಂಧಪಟ್ಟಿದ್ದು ಜನರಲ್ ಸ್ಟಡೀಸು ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದ ಕಂಟಿನ್ಯೂಸ್ ಆಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ನಮ್ದು ಕೋರ್ ಏರಿಯಾ ಮೆಥಡ್ ಅಂತ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಹಾಕಿರ್ತೀವಿ. ಆ ವಿಡಿಯೋ ನೋಡಿ ಅದೇ ಮೆಥಡ್ ಅಲ್ಲೇ ಮಾಡೋದು. ಅದೇ ಮೆಥಡಾಲಜಿನೇ ಫಾಲೋ ಮಾಡೋದು. ಅದು ಬಿಟ್ರೆ ಬೇರೆ ಇನ್ಯಾವುದೇ ಮೆಥಡಾಲಜಿ ಫಾಲೋ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? 75 ಮಾರ್ಕ್ಸು 75 ಕ್ವಶನ್ಸ್ ಆರಾಮ್ಸೆ ಬರ್ತವೆ. ಅದೇ ಮೆಥಡ್ ಫಾಲೋ ಮಾಡಿದ್ರೆ 75 ಕ್ವಶನ್ಸ್ ಆರಾಮ್ಸೆ ಬರುತ್ತೆ. ಮಿನಿಮಮ್ 6 ಮಂತ್ಸ್ ಓದಲೇಬೇಕು. ಮಿನಿಮಮ್ 6 ಮಂತ್ಸ್ ಯಾವುದೇ ಒಂದು ಸಣ್ಣ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾದ್ರೆ ಮಿನಿಮಮ್ 6 ಮಂತ್ಸ್ ಓದಲೇಬೇಕಾಗಿರುತ್ತೆ. ಅನಿವಾರ್ಯತೆ ಏನು ಮಾಡ್ಲಿಕ್ಕೆ ಬರಲ್ಲ. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಓದಬೇಕಾಗುತ್ತೆ. 6th ಇಂದ 10th ವರೆಗೂ ಬುಕ್ಸಸ್ನ ಫಸ್ಟ್ ಓದಬೇಕಾಗುತ್ತೆ. ಇದರಲ್ಲಿರ್ತಕ್ಕಂಥ ಮೇನ್ ಏರಿಯಾಸ್ ಎಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ. NCERT ಬುಕ್ಸ್ ಆದರೆ ತುಂಬ ಒಳ್ಳೆಯದು. NCERT ಆದರೆ ತುಂಬ ಒಳ್ಳೆಯದು. NCERT ಬುಕ್ಸ್ನ ಫಸ್ಟ್ ನಾವು ಇದನ್ನೇ ಕವರೇಜ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಫಸ್ಟ್ ಇದು ಕವರೇಜ್ ಆಗಲಿ. ಇದರಲ್ಲಿರ್ತಕ್ಕಂಥ ಕೋರ್ ಏರಿಯಾಸ್ನ ಫಸ್ಟ್ ತೆಗೆದುಕೊಂಡು ಇದನ್ನು ಕಂಪ್ಲೀಷನ್ ಮಾಡಿ, ತದನಂತರ ನಿಮ್ಮ ಸದಾಶಿವ ನಾನು ಯೂಸ್ ಮಾಡೋದು ಸದಾಶಿವ ಬುಕ್ಕೇನೆ. ಸದಾಶಿವ ಬುಕ್ ಬಿಟ್ಟರೆ ಬೇರೆ ಹಿಸ್ಟ್ರಿಗೆ ಹೇಳ್ತಾ ಇರೋದು ಜಿಯೋಗ್ರಫಿ ರಂಗನಾಥ್ ಬುಕ್ಕೆ ಯೂಸ್ ಮಾಡೋದು. ರಂಗನಾಥ್ ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ. ರಂಗನಾಥ್ ಸರ್ ಬುಕ್ಕೇನೆ. ನಿಮ್ಮ ಪೊಲಿಟಿ ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ಗಂಗಾಧರ್ ಸರ್ದು ಇದೇ ಬುಕ್ಕೆ ಯೂಸ್ ಮಾಡೋದು. ಗಂಗಾಧರ್ ಸರ್ದೇ ಬುಕ್ ಯೂಸ್ ಮಾಡೋದು. ಇದೇ ಬುಕ್ಕಲ್ಲಿ ಯಾವ್ದು ಬರುತ್ತೆ, ಹೇಗೆ ಬರುತ್ತೆ, ಇವತ್ತಿನ KPSC ಟ್ರೆಂಡ್ ಏನು, ಪ್ಲಸ್ ಕೋರ್ ಏರಿಯಾ ಮೆಥಡ್ ನಾವು ಯೂಸ್ ಮಾಡೋದು. ಕೋರ್ ಏರಿಯಾ ಮೆಥಡ್ನೇ ನಾವು ಪಕ್ಕಾ ಯೂಸ್ ಮಾಡೋದು. ಅದ್ರ ಮುಖಾಂತರನೇ ಯೂಸ್ ಮಾಡೋದು. ಅದು ಮಾಡಿದ್ರೆ ಮಾತ್ರ ಕ್ಲಿಯರ್ ಆಗ್ತಾ ಬರ್ತವೆ. ಒಂದೊಂದೇ ಸ್ಕೋರ್ ಹೈಕ್ ಆಗ್ತಾ ಹೋಗುತ್ತೆ. ತುಂಬಾ ಹೈಕ್ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಪ್ರೆಸರೈಸ್ ಹಾಕಿ ಕರೆಕ್ಟಾಗಿ ನಾವು ಹೇಳಿದ್ದೇ ಮೆಥಡ್ ಫಾಲೋ ಮಾಡಿದ್ರೆ ನನ್ನ ಜವಾಬ್ದಾರಿ 75 ಕ್ವಶನ್ಸ್ ಅಲ್ಲಿ ಕಾಣುತ್ತೆ. ಪೇಪರಲ್ಲಿ 75 ಕ್ವಶನ್ಸ್ 100% ಕಾಣುತ್ತೆ. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕ್ಲಿಯರ್ ಮಾಡ್ಬೋದು. ಬಟ್ 6 ಮಂತ್ಸ್ ಬೇಕೇ ಬೇಕು ಟೈಮ್. 6 ಮಂತ್ಸ್ ಟೈಮ್ ಬೇಕೇ ಬೇಕಾಗುತ್ತೆ. 6 ಮಂತ್ಸ್ ಕಡಿಮೆ. ಈಗ ಬಂದೆ ಇನ್ನೊಂದು ತಿಂಗಳಲ್ಲಾಯಿತು ನೀವೇ ನೆಕ್ಸ್ಟ್ PSI ಅವೆಲ್ಲ ಮೋಟಿವೇಶ್ನಲ್ಲು ಸುಮ್ಮನೆ ಹೇಳ್ತಾರೆ ಟ್ಯೂಷನ್ಸಲ್ಲೆಲ್ಲ. ಅವೆಲ್ಲ ಕತೆಗಳು 18 ವರ್ಷದಿಂದ ಕೇಳಿದ್ದೀನಿ. 18 ವರ್ಷದ ಎಕ್ಸ್ಪೀರಿಯನ್ಸು. ಮಿನಿಮಮ್ 6 ಮಂತ್ಸ್ ಬೇಕು. ಮಿನಿಮಮ್ 6 ಮಂತ್ಸು ನಾವು ಹೇಳಿದ ಮೆಥಡಲ್ಲಿ ಓದಿದ್ರೆ 6 ಮಂತ್ಸಲ್ಲಿ ಡೆಫಿನೆಟ್ಲಿ ಒಂದು ಕೆಲಸ ತಗೋತೀರಾ. ಡೆಫಿನೆಟ್ಲಿ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದು. ಆ ರೇಂಜಲ್ಲಿ ಕ್ಲಾಸಸ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಯಾರು ಓದೋ ಅಂಥ ಹುಡುಗರು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ನಿಮ್ಮ 75 ಮಾರ್ಕ್ಸು ನನ್ನ ಜವಾಬ್ದಾರಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ. 75 ಕ್ವಶನ್ಸು ನನ್ನ ಜವಾಬ್ದಾರಿ ಆಫ್ಟರ್ 6 ಮಂತ್ಸ್. ಅದನ್ನು ಹೇಳ್ತಾ ಇದ್ದೀನಿ. ಈಗ ಹೋಗಿ ಬಂದು 15 ದಿನ ಆದಮೇಲೆ ಯಾವುದೋ ಎಕ್ಸಾಮ್ ಬರ್ದೆ ಅಷ್ಟು ಬೇಗ ಆಗೋ ಕತೆ ಅಲ್ಲ ಅದು. ಎಲ್ಲ ಸಿಲೆಬಸ್ನ ಕಂಟಿನ್ಯೂಸ್ ರಿವಿಷನ್ ಮಾಡಬೇಕು. ಕೋಡ್ಸ್ ಇರುತ್ತೆ, ಪ್ರತಿಯೊಂದು ಸಿಂಪ್ಲಿಫೈ ಮಾಡಿರ್ತೀವಿ. ಅದಷ್ಟು ಹೆಚ್ಚು ಕಡಿಮೆ ಬಾಹೆಟ್ ಮಾಡ್ದಂಗೆ ಇರಬೇಕು ಅಂತಾನೆ ಹೇಳ್ತಾ ಇದ್ದೀನಿ ಓಪನ್ ಆಗಿ. ಅಷ್ಟು ನೀಟಾಗಿ ಕ್ಲಾರಿಫಿಕೇಶನ್ ಇರಬೇಕು, ಅಷ್ಟು ಕ್ಲಾರಿಟಿ ಇರಬೇಕು, ಸಿಲೆಬಸ್ ಮೇಲೆ ಹೋಲ್ಡಿಂಗ್ ಇರಬೇಕು. ಹೋಗಿ ಅಟೆಂಡ್ ಮಾಡಿದ್ರೆ 100ಕ್ಕೆ 75 ಕ್ವಶನ್ ಆರಾಮಾಗಿ ದಾಟುತ್ತೆ. ಕನ್ನಡ ಮೆಟೀರಿಯಲ್ ಅಂತೂ ಅದ್ಭುತವಾದಂಥ ಮೆಟೀರಿಯಲ್ ಇದೆ. ಕನ್ನಡ ಅದ್ಭುತವಾಗಿದೆ. ಅದರಲ್ಲಿ ನನ್ನ ಮನೆಯೇ ಬೇಡ. FDA ಏನಾರು ತಗೊಂಡ್ರೆ 90ರಿಂದ 95 ಕ್ವಶನ್ಸು. ನಾನು ನಾರ್ಮಲ್ FDA ಹೇಳ್ತಾ ಇದ್ದು 90ರಿಂದ ನಾರ್ಮಲ್ KPSC FDA ಕಾಲಾಗುತ್ತಲ್ಲ 100 ಮಾರ್ಕ್ಸ್ಗೆ
ಕನ್ನಡ 100, GS 100, ಆ FDA ಬಗ್ಗೆ ಹೇಳ್ತಾ ಇದ್ದೀನಿ. 90-95 ಕ್ವಶನ್ಸ್ ಈಸಿಯಾಗಿ ತೆಗಿಬೋದು ಈಸಿಯಾಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ರತ್ನಕೋಶನೂ ಸಿಂಪ್ಲಿಫೈ ಮಾಡಿದೀವಿ, ಅಷ್ಟೊಂದು ಡೀಪಾಗಿ ಹೋಗಿದ್ವಿ. ರತ್ನಕೋಶ ಸಮಾನಾರ್ಥಕ ಪದಗಳನ್ನು ಎತ್ತಿದೀವಿ ಸಪ್ರೇಟಾಗಿ, ಯಾವ್ಯಾವ ಬಂದೇ ಬರ್ತವೆ ಅಂತಕ್ಕಂಥವನ್ನ. ಇನ್ನು ಮಿಕ್ಕಿದೆಲ್ಲ ಹೇಳೋವಂಥದ್ದು ಏನೂ ಇಲ್ಲ. ಕೋಡ್ಸ್ ಇದಾವೆ, ಸಿಂಪ್ಲಿಫೈ ಮಾಡಿದೀವಿ, ಯಾವ್ಯಾವ ಏರಿಯಾದಿಂದ ಬಂದೇ ಬರ್ತವೆ ಅನ್ನೋಷ್ಟರ ಮಟ್ಟಿಗೆ ಮೆಟೀರಿಯಲ್ ರೆಡಿ ಇದೆ. ಕನ್ನಡ ಮೆಟೀರಿಯಲ್ ಯಾರಿಗೆಲ್ಲ ಕನ್ನಡ ಮೆಟೀರಿಯಲ್ ಬೇಕು, ಜಸ್ಟ್ ಇನ್ನೇನು ಅನೌನ್ಸ್ಮೆಂಟ್ ಮಾಡ್ತೀವಿ, ನಾನು ಸಪ್ರೇಟ್ ವಿಡಿಯೋ ಮಾಡಿ ಅದ್ರದ್ದೊಂದು ಡೆಮೋ ಕ್ಲಾಸು ಹಾಕ್ತೀನಿ. ಯಾವ ಥರ ಇದೆ ಮೆಟೀರಿಯಲ್ ಅಂತ ಗೊತ್ತಾಗುತ್ತೆ ನಿಮಗೆ, ಎಷ್ಟು ಡೆಪ್ತ್ ಆಗಿ ಎಷ್ಟು ಕ್ಲಾರಿಟಿ ಇದೆ ಅಂತ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಯಾರಿಗಾರು ಗ್ರೂಪ್ ನಲ್ಲಿ ನಾನು ಹೇಳ್ತೀನಿ ಫುಲ್ಲು, ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ನನ್ನ ಕಾಂಟ್ಯಾಕ್ಟ್ ನಂಬರು ಈ ಮುಂದೆಗಡೆ ಬಂತಲ್ಲ ಸ್ಲೈಡ್ ಅದರಲ್ಲೇ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ ಅಂತೂ ನಾಳೆಯಿಂದ ಸ್ಟಾರ್ಟ್ ಆಗ್ತಿದ್ದಾವೆ. ತುಂಬ ಜನ ಜಾಯ್ನ್ ಆಗಿದ್ದಾರೆ, ತುಂಬ ಜನ ಹಳೆ ಸ್ಟೂಡೆಂಟ್ಸೇನೆ ಸ್ಟಾಪ್ ಮಾಡಿದ್ವಲ್ಲ ಅವ್ರು ಹುಡುಗರೇನೇ ಇದ್ದಾರೆ. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಕಂಟಿನ್ಯೂಷನ್ ಪಾರ್ಟು. ಜೊತೆಲಿ ತುಂಬ ಜನ ಜಾಯ್ನ್ ಆಗ್ತೀವಿ ಅಂತಲೂ ಹೇಳಿದ್ದಾರೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಇದಾದ ನಂತರದಲ್ಲಿ ಚಿಕ್ಕಮಂಗ್ಳೂರು DCC ಬ್ಯಾಂಕ್ ಕೇಳ್ತಾ ಇದ್ರೆ, ಚಿಕ್ಕಮಂಗ್ಳೂರು DCC ಬ್ಯಾಂಕ್ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ. ಏನೇ ಒಂದು ಅಪ್ಡೇಟ್ಸ್ ಇದ್ರೂ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡೇ ಮಾಡ್ತಾರೆ. ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡದೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಅನೌನ್ಸ್ ಮಾಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಸುಮ್ಮನೆ ನೀವೇ ಏನೇನೋ ಅಂದ್ಕೊಂಡು ಏನೇನೋ ಇದು ಮಾಡ್ಕೊಳ್ಳೋದ್ರ ಅರ್ಥನೇ ಇಲ್ಲ, ಯಾವುದೇ ಅರ್ಥನೂ ಇಲ್ಲ. ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಅನೌನ್ಸ್ ಮಾಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ರಿಸಲ್ಟ್ಸ್ ಈ ನಿಮ್ಮ ಆನ್ಸರ್ ಕೀ ಬಿಟ್ಟಿದೆ ಅಂದರೆ ರಿಸಲ್ಟ್ ಬಿಡದೆ ಇನ್ನೆಲ್ಲ ಹೋಗ್ತಾರೆ, ಬಿಡ್ತಾರೆ. 1 ವಾರ 15 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ರಿಸಲ್ಟ್ ಬರ್ದಿದ್ದ ಡೇಟಿಂದ 1.5 ತಿಂಗಳು ಲೆಕ್ಕ ಹಾಕ್ಕೊಳ್ರಿ. 1.5 ತಿಂಗಳು ಬಿಡ್ತಾರೆ ಅಪ್ರಾಕ್ಸಿಮೇಟಲಿ. 1 ದಿನ 2 ದಿನ ಹಂಗೋ ಹಿಂಗೋ ಆಗ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ. ಅನೌನ್ಸ್ಮೆಂಟ್ ಮಾಡ್ಕೊಡ್ತಾರೆ. ಎಕ್ಸಾಮ್ ಡೇಟಿಂದ 1.5 ತಿಂಗಳು ವೇರಿಯೇಷನ್ ಆಗುತ್ತೆ ರಿಸಲ್ಟ್ಸ್ಗೆ. ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ, ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾರೆ. ಇದು ಪ್ರೊಸೀಜರು. ಅರ್ಥ ಆಗ್ತಿದೆಯಾ? ನಿಮ್ಮ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವರು ಅಷ್ಟೇ ತುಂಬ ಜನ ಕೇಳ್ತಾ ಇದ್ದಾರೆ ಮೆಟೀರಿಯಲ್ ಬೇಕು ಅಂತ. ಅದೊಂದು ಡೆಮೋ ಕ್ಲಾಸ್ ಮಾಡಾಕ್ತೀನಿ. ಟೈಪ್ಡ್ ಕಾಪಿ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಟೈಪ್ಡ್ ಕಾಪಿ ರೆಡಿ ಮಾಡಾಕ್ತೀನಿ. ತದನಂತರದಲ್ಲಿ ತಗೊಂಡು ಓದ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಟೈಪ್ಡ್ ಕಾಪಿ, ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಪಕ್ಕ ಅಷ್ಟು ಓದಿದ್ರು ಸಾಕು. 150 ಆರಾಮಾಗಿ 150 ಕ್ವಶನ್ಸ್ ಅದರಲ್ಲೇ ಬರ್ತವೆ. ಯಾವುದು ನಾನು ಹೇಳಿದೆ DCC ಬ್ಯಾಂಕ್ ಬಗ್ಗೆ. ಮತ್ತೆ DCC ಬ್ಯಾಂಕ್ ಕಾಲ್ ಆಗಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರೆ, ಆಗುತ್ತಮ್ಮ. ಈ ರೋಸ್ಟರ್ ಸಿಸ್ಟಮ್ ಬಗೆಹರಿದ್ರೆ DCC ಬ್ಯಾಂಕು ಪ್ಲಸ್ KMF ಎಲ್ಲ KMFs ಯಾವ್ಯಾವ ಇದಾವಲ್ಲ, ದಾವಣಗೆರೆ ಆಗಿರಲಿ, ನಿಮ್ಗೆ ಯಾವ್ಯಾವ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ, ಡಿಸ್ಟಿಕ್ ವೈಸ್ ಎಲ್ಲ ಡಿಸ್ಟಿಕ್ ವೈಸ್ KMFs ನಿಮ್ದು ಯಾವುದು ಇದೆಯಲ್ಲ, ಯಾವುದದು ಅಪೆಕ್ಸ್ ಅಂತೀನಿ, ಇದು DCC ಬ್ಯಾಂಕ್ಸು ಎಲ್ಲ ಕಾಲ್ ಆಗ್ತಾ ಹೋಗ್ತವೆ. ಒಂದೊಂದೇ ಕಾಲ್ ಮಾಡ್ತಾರೆ. ಎಲ್ಲೆಲ್ಲಿ ವೇಕೆನ್ಸಿ ಇದೆಯೋ ಅಲ್ಲಿ ಕಾಲ್ ಮಾಡ್ಕೊಂಡು ಹೋಗ್ತಾರೆ. ಅದೇನು ಸ್ಟಾಪ್ ಆಗೋದಿಲ್ಲ, ಪ್ರತಿ ವರ್ಷ ಕಾಲ್ ಮಾಡ್ತಾನೆ ಇರ್ತಾರೆ. ಓದ್ಕೊಳ್ಳಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಡೀಪಾಗಿ ಓದಿ ಇಟ್ಕೊಂಡಿರಿ. ಅವರೆಲ್ಲ ಈ 1.5 ತಿಂಗಳು 2 ತಿಂಗಳು ಗ್ಯಾಪ್ ಕೊಡ್ತಾರೆ ಅಷ್ಟೇ. ಎಕ್ಸಾಮಿನೇಷನ್ ಕಾಲ್ ಆದಮೇಲೆ ರೆಡಿ ಇದ್ರೆ ತುಂಬ ಅನುಕೂಲ. 150 ಮಾರ್ಕ್ಸ್ ಬರೋಂಗಿದ್ರೆ ಸೆಲೆಕ್ಷನ್ ಆಗ್ತೀರಾ. ಇನ್ ಜನರಲ್ ಹೇಳ್ತಾ ಇರೋದು, ಪೇಪರ್ ಮೇಲೆ ಡಿಪೆಂಡ್ಸ್ ಆನ್ ಪೇಪರ್ ಮೇಲೆ ಮತ್ತೆ ವೇರಿಯೇಷನ್ ಆಗುತ್ತೆ. ಐ ಥಿಂಕ್ ನಿಮ್ಮ ಎಲ್ಲ ಕ್ವಶನ್ಗೂ ಕ್ಲಾರಿಫೈ ಆಗಿದೆ ಅನ್ಕೊತೀನಿ. KEA KPSC ಇಂದ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸ್, ಅನುಮಾನನೇ ಬೇಡ. ರೋಸ್ಟರ್ ಸಿಸ್ಟಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ವೇಕೆನ್ಸಿ ಎಲ್ಲ ತುಂಬಾ ಜಾಸ್ತಿ ವೇಕೆನ್ಸಿ ಕಾಲ್ ಆಗುತ್ತೆ. ಓದ್ಕೊಳ್ಳಿ. 6 ಮಂತ್ಸ್ ಬೇಕಾಗುತ್ತೆ. ಕಾಲ್ ಮಾಡಿದ್ಮೇಲೆ ಅವ್ರು ಕೊಡೋದೇ 2-3 ತಿಂಗಳು ಟೈಮ್ ಕೊಡ್ತಾರೆ, ಗ್ಯಾಪ್ ಕೊಡ್ತಾರೆ. ಕಾಲ್ ಆದಮೇಲೆ ಓದ್ಲಿಕ್ಕಾಗಲ್ಲ. ಟೈಮ್ ಇದೆ, ಆರಾಮ್ಸೆ ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕಾಲ್ ಆಗುತ್ತಾ ಅಂದರೆ 100% ಕಾಲ್ ಆಗ್ತವೆ, ಅನುಮಾನನೇ ಬೇಡ. ದಯವಿಟ್ಟು ಎಲ್ಲೂ ಕೇಳಕ್ಕೆ ಹೋಗ್ಬಿಡಿ, ಏನು ಮಾಡ್ಬಿಡಿ. 100% ಕಾಲ್ ಆಗ್ತವೆ. ಓದೋ ಕಡೆ ಗಮನ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕಮಂಗ್ಳೂರ್ನವ್ರಿಗೆ ಅರ್ಥ ಆಯ್ತಲ್ಲ, ಮಾಡ್ತಾರೆ ಖಂಡಿತವಾಗ್ಲೂ. ಪ್ರೊಸೆಸ್ ಮುಂದಕ್ಕೆ ಹೋಗುತ್ತೆ. ಎಲ್ಲೋ ಒಂದು ಕಡೆ ಈ ಆನ್ಸರ್ ಕೀ ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ. ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ, ಯಾರಿಗಾರು ಕ್ಲಾರಿಫಿಕೇಶನ್ ಬೇಕಿದ್ರೆ DCC ಬ್ಯಾಂಕ್ನಲ್ಲಿ ಕೇಳ್ರಿ, ತಪ್ಪೇನೂ ಇಲ್ಲ. ಹೋಗ್ಬಿಟ್ಟು ಕೇಳ್ರಿ. ನೇಮಕಾತಿ ಶಾಖೆ ಇರುತ್ತೆ, ಸರ್ ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬಿಡ್ತೀರಾ ಅಂದರೆ ಒಂದು ಅಪ್ರಾಕ್ಸಿಮೇಟ್ ಡೇಟ್ ಹೇಳ್ತಾರೆ, ಇಷ್ಟೇ. ಇಲ್ಲ ಅಂದರೆ ತಾಳ್ಮೆಯಿಂದ ಕಾಯಿರಿ, 2ರಲ್ಲಿ 1 ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.